ಈ ಶೇಂಗಾ ಚಿಕ್ಕಿ, ಎಳ್ಳಿನ ಚಿಕ್ಕಿ ಇವೆಲ್ಲ ಮಾಡೋದ್ನು ಆಯ್ತು ರೀ, ಹಾಗೆ ತಿನ್ನೋದ್ನು ಆಯ್ತು ರೀ. ಮತ್ತು ಇವತ್ತಿನ ಚಿಕ್ಕಿ ಯಾವುದಂತ ಕೇಳ್ತೀರೇನ್ರಿ? ಹಂಗಾದ್ರೆ ಬರ್ರಿ ಇವತ್ತು ಏಕ್ದಮ್ ಹೆಲ್ದಿ ಮಖಾನ ಚಿಕ್ಕಿ ಹೆಂಗೆ ಮಾಡಬೇಕು ಅದು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗಂತ ತೋರಿಸ್ತೀನಂತ್ರಿ. ಈ ಚಿಕ್ಕಿ ಮಾಡ್ಲಕ್ಕ ನಾ ಇಲ್ಲಿ ಈ ಬಟ್ಟಲಿಂದ 2 ಬಟ್ಟಲು ಮಖಾನ ತೊಗೊಂಡಿನ್ರಿ. ಮತ್ತು 1 ಟೇಬಲ್ ಸ್ಪೂನು ಇಲ್ಲೇನು ಮಾಡ್ತೀನಿ ರೀ, ತುಪ್ಪ ಹಾಕ್ತೀನಂತ. ಈ ತುಪ್ಪದಾಗ ಈ ಮಖಾನ ಸೇರಿಸ್ಬಿಡ್ತೀನಂತ್ರಿ. ಲೋ ಮೀಡಿಯಮ್ ಫ್ಲೇಮ್ನಾಗ ನಾವೇನು ಮಾಡಬೇಕಾಗ್ತದೆ ಅಂತಂದ್ರೆ ಒಂದು 6-7 ನಿಮಿಷ ಕೈ ಬಿಡಲ್ದಂಗೆ ಇವಕ್ಕೆ ಹೀಗೆ ಮಿಕ್ಸ್ ಮಾಡ್ಕೋತಾ ನಾವು ಹುರಿಬೇಕಾಗ್ತದ್ರಿ. ಎಷ್ಟು ಹುರಿತೇವೋ ಅಷ್ಟು ಚಲೋ ಆಗ್ತದ್ರಿ ನಮ್ಮ ಚಿಕ್ಕಿ ಇಲ್ಲಿ. ಯಾಕಂದ್ರೆ ಭಾಳ ದಿವ್ಸದ ತನಕ ನಮ್ಮ ಚಿಕ್ಕಿ ಇಲ್ಲಿ ಕುರ್ಕುರಿ ಇರ್ತದ್ರಿ. ನೋಡ್ರಿ ಇನ್ನು ಆಗಿಲ್ರಿ. ಮತ್ತು ಒಂದು 3 ನಿಮಿಷ ಹುರಿತೀನಂತ್ರಿ. ನಾವು ಇವಕ್ಕೆ ಎಲ್ಲಿಂತನ ಹುರಿಬೇಕಂತಂದ್ರೆ ಇದ್ರಾಗಿಂದು ಒಂದು ಹಿಂಗೆ ಕೈದಾಗ ತೊಗೊಂಡು ಒತ್ತದ್ರೆ ಕುರುಕ್ಕಂತ ಮುರಿಬೇಕ್ರಿ. ಅಂದ್ರೆ ಪುಡಿ ಆಗ್ಬೇಕ್ರಿ ಈಸಿದಾಗ. ಅಂದ್ರೆ ಇವು ಪರ್ಫೆಕ್ಟಾಗಿ ಹುರಿದಾವಂತ ಅರ್ಥ ರೀ. ಈಗ ಅದೇ ಪ್ಯಾನಿನಾಗ ಏನು ಮಾಡ್ತೀನಿ ರೀ, 1 ಬಟ್ಟಲು ಬೆಲ್ಲ ಹಾಕ್ಲತ್ತೀನಿ ರೀ. ಮತ್ತು ಒಂದು 2 ಸಣ್ಣ ಚಮಚ ನೀರು ಹಾಕೀನಿ ರೀ. 2 ಬಟ್ಟಲು ಮಖಾನಕ್ಕೆ ನಾ ಇಲ್ಲಿ 1 ಬಟ್ಟಲು ಬೆಲ್ಲ ತೊಗೊಂಡೀನಿ ರೀ. ಈಗ ನೋಡ್ರಿ ಇದಕ್ಕೆ ಕರಗಿಸ್ಕೋಬೇಕಾಗ್ತದೆ ರೀ. ನಮಗೇನಿಲ್ಲಿ 1 ಎಳೆ 2 ಎಳೆ ಯಾವುದು ಪಾಕ ಗೀಕ ಮಾಡ್ಕೊಳ್ಳೋದು ಬ್ಯಾಡ್ರಿ. ಒಂದು 5-6 ನಿಮಿಷ ಇದಕ್ಕೆ ಕುದಿಸ್ತಾರೆ ಸಾಕ್ರಿ. ಇಲ್ಲಿ ಒಂದು 6 ನಿಮಿಷ ಆಗ್ಯಾದ್ರಿ ಸಾಕೀಗ. ಈಗ ಇದ್ರಾಗ ಏನು ಮಾಡ್ತೀನಿ ರೀ, ಹುರಿದಿಟ್ಟಿದ್ದು ಈ ಮಖಾನಕ್ಕೆ ಸೇರಿಸ್ಬಿಡ್ತೀನಂತ್ರಿ. ಬರೀ ಮಖಾನ ಅದೇ ಮಾಡ್ಕೋಬೋದು ರೀ. ಆದರೆ ಇನ್ನೊಂದಿಟ್ಟು ರುಚಿ ಜಾಸ್ತಿ ಮಾಡ್ಲಕ್ಕ ನಾ ಇಲ್ಲಿ ಏನು ಮಾಡೀನಿ ರೀ, ಅರ್ಧ ಬಟ್ಟಲು ಏನು ಮಾಡೀನಿ ರೀ, ಶೇಂಗಾ ಮತ್ತು ಎಳ್ಳು ಸೇರಿಸ್ಲತ್ತೀನಿ ರೀ. ಶೇಂಗಾ ಏನು ಮಾಡೀನಿ ರೀ, ಹುರಿದು ಅದ್ರದ್ದು ಸೊಪ್ಪಿ ತೆಗೆದು ಅವಳ ಚವಳ ಕುಟ್ಟಿ ಪುಡಿ ಮಾಡಿ ಸೇರಿಸೀನಿ ರೀ. ಮತ್ತು ಎಳ್ಳೇನಿಲ್ಲ ರೀ, ಸುಮ್ಮ ಹುರಿದು ಹಾಗೆ ಹಾಕ್ಬಿಟ್ಟಿನಿ ರೀ. ಇವೆರಡು ಸೇರಿಸೋದ್ರಲ್ಲಿಂದ ಇನ್ನೂ ರುಚಿ ಇದ್ರದ್ದು ಜಾಸ್ತಿ ಆಗ್ತದೆ ರೀ. ಇಷ್ಟ ಇಲ್ಲ ಅಂತಂದ್ರೆ ಬರೀ ಮಖಾನದನ್ನು ನಾವು ಮಾಡ್ಕೋಬೋದು. ಈಗೇನಿಲ್ಲರಿ ಚಲೋ ಮಿಕ್ಸ್ ಮಾಡ್ಕೋಬೇಕು ಬಿಲ್ಕುಲ್ ಸಣ್ಣ ಉರಿನಾಗ. ನೋಡ್ರಿ ಹಿಂಗೆ ಬಣ್ಣ ಬರೋತನ ಇದಕ್ಕೆ ಹುರಿಬೇಕ್ರಿ. ನಾ ಏನು ಮಾಡಿದ್ರಿ, ಒಂದು ತಾಟಿಗೆ ಹಿಂಗೆ ತುಪ್ಪ ಒರೆಸಿ ಇಟ್ಬಿಟ್ಟಿದ್ರಿ. ಈಗ ನಾರ್ಮಲಿ ನಾವು ಎಳ್ಳಿನ ಚಿಕ್ಕಿ, ಶೇಂಗಾ ಚಿಕ್ಕಿ ಎಲ್ಲ ಹರಡ್ಲಕ್ಕೆ ಹೆಂಗೆ ಮಾಡ್ಕೋತೇವಲ್ರಿ ಹಾಗೆ ಮಾಡ್ಕೋಬೇಕು. ಇದೆಲ್ಲ ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿ ಇದೇ ಚಮಚಲಿಂದ ನಾ ಏನು ಮಾಡ್ತೀನಿ ರೀ, ಇದಕ್ಕೆ ಸ್ಪ್ರೆಡ್ ಮಾಡ್ಕೋತೀನಿ ರೀ. ಎಲ್ಲ ಕಡೆ ಈವನ್ನಾಗಿ ನಾವು ಸ್ಪ್ರೆಡ್ ಮಾಡಬೇಕಾಗ್ತದೆ. ಈಗ ಇದಕ್ಕೆ ಸ್ವಲ್ಪ ಆರ್ಲಾಕ್ ಬಿಡ್ಬೇಕ್ರಿ. ಪೂರ್ತಿ ಆರ್ತಂದ್ರೆ ನಮ್ಗೆ ಬಿಡಿಸೋದು ಕಷ್ಟ ಆಗ್ತದೆ, ಭಾಳ ಗಟ್ಟಾಗಿಬಿಡ್ತದೆ. ಹೀಗಾಗಿ ಸ್ವಲ್ಪ ಆರ್ತಂದ್ರೆ ಅಂದ್ರೆ ನಮಗೆ ಮುಟ್ಲಕ್ಕೆ ಬರಬೇಕು, ಅಷ್ಟು ಆರ್ಬೇಕಷ್ಟೇ. ಈಗ ನೋಡ್ರಿ ಆರಾಮಾಗಿ ಇದಕ್ಕೆ ಹಿಂಗೆ ತೆಗಿಬೋದು. ನೋಡ್ರಿ ಹಿಂಗೆ ರೊಟ್ಟಿ ಥರ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಇವಕ್ಕೆ ಬಿಡಿಸ್ಕೋಬೇಕಾಗ್ತದೆ ರೀ. ಒಂದೊಂದೇ ಮಖಾನ ನಾವು ಸಪ್ರೇಟ್ ಮಾಡ್ಕೋಬೇಕಾಗ್ತದೆ. ಭಾಳ ಈಸಿದಾಗ ಎಲ್ಲ ಬಿಡಿ ನಾವು ಇಲ್ಲಿ ಮಾಡ್ಕೋಬೋದು. ಇವೆಲ್ಲ ಬಿಡಿಸಿಟ್ಟು ಒಂದು ಏರ್ ಟೈಟ್ ಡಬ್ಬ್ಯಾಗ ಹಾಕಿ ಇಟ್ಟೇವಂದ್ರೆ ಮನ್ಯಾಗ ಸಣ್ಣ ಮಕ್ಕಳಿದ್ದು ಅಂದ್ರೆ ಹೋಗ್ತಾ ಬರ್ತಾ ತಿನ್ಕೋತಾ ಓಡಾಡ್ತಾರೆ ರೀ. ಅಷ್ಟೇ ಹೆಲ್ದಿನೂ ಇರ್ತಾವ್ರಿ ಮತ್ತು ಟೇಸ್ಟಿನೂ ಇರ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.